ಗೌಡ. ಇಲ್ಲಿ ನನ್ನದೇ ಆದ ಅಧಿಕಾರ ನಾನು ಒಬ್ಬಳಿ ಶ್ರೀಮಂತ. ಯಾಕಂದರೆ ನಾನು ಕೊಟ್ಟ ಬಡ್ಡಿ ಹಣದಿಂದ ಬದುಕುತ್ತಿದ್ದರೆ ವಿಚಾರಿಸಿದರು. ನೂರಕ್ಕೆ 10 ಬಡ್ಡಿ ಕೊಟ್ಟು ಬಡ್ಡಿ ಚಕ್ರ ಬಡ್ಡಿ ಕೊಡದೇ ಇದ್ದಾಗ ಅವರ ಆಸ್ತಿ ಬಳಿ ಕಸಿದುಕೊಳ್ಳುವುದೇ ಈ ಬಾಧೆ ಗೌಡರ ಕಾಯಕ. ಲೇ ಕಾಳ ಬಂಡಿರಿ. ಗೌಡ್ರಿ ಹೇಳಿ ಗೌಡ್ರಿ, ಯಾರನ್ನು ಹೊತ್ತಿಕೊಂಡು ಬರಬೇಕು? ಹೊತ್ತಿಕೊಂಡು ಬರದಿದ್ದರೆ ನನ್ನ ಹೆಸರು ಅಪ್ಪಣೆ ಕೊಡಿ ಗೌಡ್ರಿ. ಯಾರ ಕೈ ತೆಗಿಬೇಕು, ಯಾರ ಕಾಲ್ ತೆಗಿಬೇಕು, ಯಾರ ರುಂಡ ಹರಿಸಬೇಕು. ನಾಗ ನೀನು ಹೋಗಿ ಆ ರಾಮನನ್ನು ಎಳೆದುಕೊಂಡು ಬಾ. ತಂಗಿಯರ ಮದುವೆಗೆ 50,000 ಹಣ ತೆಗೆದುಕೊಂಡು ಹೋಗಿದ್ದಾನೆ. ಇನ್ನೂ ಕೊಟ್ಟಿಲ್ಲ. ತೆಗೆದುಕೊಂಡು ಬಾ ಮಗನನ್ನು. ಹೋಗ ಗೌಡ್ರೆ, ಇನ್ನೂ ಕೊಟ್ಟಿಲ್ವಾ? ಆಗಲಿ ಗೌಡ್ರಿ, ನೀವು ಹೇಳಿದ ಹಾಗೆ ಒದ್ದು ಎಳೆದುಕೊಂಡು ಬರ್ತೀನಿ ಆ ನನ್ನ ಮಗನಿಗೆ. ನೀನು ಹೋಗಿ ಆ ಸೂಪಿಯನ್ನು ಎಳೆದುಕೊಂಡು ಬಾ. ಅವಳು 1 ವಾರದಿಂದ ಕಾಣುತ್ತಿಲ್ಲ ಗೌಡ್ರೆ. ಬಾ. ಸರಿ ಗೌಡ್ರೆ, ಅವರಪ್ಪ ಎಲ್ಲಿ ಅಡಗಿದ್ದರು ಒದ್ದು ಎಳೆದುಕೊಂಡು ಹೋಗ. ಈ ಊರಿನಲ್ಲಿ ನನ್ನ ಹತ್ತಿರ ಸಾಲ ಮಾಡದೆ ಬದುಕುತ್ತಿರುವಲ್ಲ ವಿಜಯ. ಹೇಗಾದರೂ ಮಾಡಿ ಅವನು ನನ್ನ ಹತ್ತಿರ ಕೈ ಚಾಚು ಹಾಗೆ ಮಾಡಲೇಬೇಕು. ಹುಡುಗ ಎಷ್ಟೇ ಸಾಲ ಮಾಡಿದ್ರು ತಮ್ಮನ ಸಾಲವನ್ನು ತಕ್ಷಣ ಕೊಟ್ಟು ಕೊಡ್ತಾರೆ. ಹೇಗಾದರೂ ಮಾಡಿ ನನ್ನ ಗುರಿ ಸಾಧಿಸಲೇಬೇಕು. ಇದಕ್ಕೆ ಈ ಊರಿನಲ್ಲಿ ನನಗೆ ಸಹಾಯ ಮಾಡಬೇಕು ಅಂದರೆ ಮೊದಲೊಬ್ಬನಿಗೆ ಭೇಟಿಯಾಗಲೇಬೇಕು. ವಿಜಯ ಮುಂದೆ ನೋಡುತ್ತೀರಿ ಮಾದೇ ಗೌಡ ಎಂಬ ಬಿರುಗಾಳಿ ಬೀಸುತ್ತಿರುವ ಅದರಲ್ಲಿ ನಿನ್ನ ಸಂಸಾರ ಎಂಬ ತೋಡಿ ಸಿಕ್ಕೋ. ಶ್ರೀಮಂತ ಮಾದೇಶ್ವರಿಗೆ ನಮಸ್ಕಾರ. ನಮಸ್ಕಾರ. ತಾವೇನೆಂದು ಗೊತ್ತಾಗಲಿಲ್ಲ ಸರ್, ನನ್ನ ಹೆಸರು ಡಾಕ್ಟರ್ ಚಂದ್ರು ಅಂತ. ಇದಕ್ಕೆ ಮೊದಲು ಬೆಂಗಳೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸದಲ್ಲಿ ನೌಕರಿ ಮಾಡುತ್ತಿದ್ದೆ. ಈಗ ನನಗೆ ಈ ಬಡ ಹಳ್ಳಿ ಜನ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಈ ಊರಿನಕ್ಕೂ ಈ ಬಡ ಜನ ಹಳ್ಳಿ ಜನರು ನೋಡಲಿಕ್ಕೆಂದು ನಿಮ್ಮ ಹತ್ರ ಸಹಾಯ ಕೇಳಿದ್ದೀನಿ. ಏನಂತೀರ? ಅವಶ್ಯವಾಗಿರ್ಬೋದು. ನೋಡಿ ಡಾಕ್ಟರ್, ಈ ಊರಿನಲ್ಲಿ ಏನೇನಾದರೂ ನಿಮ್ಮ ಕೆಲಸ ನಿಮಗೆ ಸೀಮಿತವಾಗಿರಬೇಕು. ಇಲ್ಲದ ವಿಚಾರಗಳ ತಲೆ ಹಾಕಬಾರದು. ಹಾಗಿದ್ದರೆ ನನ್ನದೇನು ಅಭ್ಯಂತರವಿಲ್ಲ. ಕಾಲ ಹೇಗೆ ಬರುತ್ತದೆ ಹಾಗೆ ನಡೆದರಾಯ್ತು. ನಾನು ಬರುತ್ತೇನೆ. ನಮಸ್ಕಾರ. ಹೋಗಿ ಬನ್ನಿ. ಪದವಿ ಕಲಿತ ಎಂತ ಹುಡುಗರು ನಂಬುವುದೇ ಕಷ್ಟ. ಈ ಕೊಂಡಿಗಳು ಏನು ಮಾಡ್ತಾರೆ ನನ್ನಂತ ಶ್ರೀಮಂತರನ್ನು. ಒಂದು ವೇಳೆ ಬಾಲ ಬಿಚ್ಚಿದರೆ ಹಾಕುವುದು ನನಗೆ ಚೆನ್ನಾಗಿ ಗೊತ್ತು.
ಮಾತಾಡಿ ಟೈಮ್ ಪಾಸ್ ಆಗಿದ್ದು ಗೊತ್ತಾಗುವುದಿಲ್ಲ. ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ, ನಾನು ಮಾತನಾಡ್ಸಿದ್ರು ಅವನು ಮಾತನಾಡುವುದಿಲ್ಲ ಅಂತೆ ನಾನು. ಆದ್ರೆ ಇಲ್ಲಿ ಹೀಗಾದ್ರೂ ಮಾಡಿ ಅವನನ್ನು ಮಾತನಾಡಿಸಲೇಬೇಕು. ರವಿ ರವಿ, ನೀನಿಲ್ಲದೆ ನನಗೆ ಒಂದು ಕ್ಷಣ ಕೂಡ ಕಳೆಯೋದಕ್ಕೆ ಆಗುವುದಿಲ್ಲ. ರವಿ, ನನ್ನ ಜೊತೆ ಮಾತಾಡು. ನಿನ್ನ ಜೊತೆ ಸೇರಿದರೆ ನನ್ನಷ್ಟು ಲಕ್ಕಿ ಬೇರೆ ಯಾರು ಇರುವುದಕ್ಕೆ ಸಾಧ್ಯವೇ ಇಲ್ಲ ರವಿ, ಸಾಧ್ಯವೇ ಇಲ್ಲ. ನನಗೆ ರವಿಯನ್ನು ನೋಡುತ್ತಿದ್ದೆ ಅವನನ್ನು ಅಪ್ಪಿ ನನ್ನ ಮನಸ್ಸನ್ನು. ಐ ಲವ್ ಯು ರವಿ, ಐ ಲವ್ ಯು ರವಿ, ಐ ಲವ್ ಯು.
ನಾನು ಕಂಡಿದ್ದು ಕನಸ. ನಾನೆಂತ ಹುಚ್ಚಿ. ಅರೆ, ನಾನು ಬಯಸಿದ ರವಿ ಈ ಕಡೆ ಬರುತ್ತಿದ್ದಾರೆ. ಬರ್ಲಿ ಬರ್ಲಿ, ಸ್ವಲ್ಪ ಮಾತಾಡಿಸಿದ್ರಾಯ್ತು. ಹಾ ರವಿ, ಬನ್ರಿ. ಯಾಕ್ರಿ ಈ ಹುಡುಗಿಯರ ಜೊತೆ ಮಾತಾಡಲು ನಿಮ್ಗೆ ಸಂಕೋಚವೇ? ನಾನು ಮಾತಾಡ್ಸಿದ್ರು ನೀವು ಸುಮ್ಮನೆ ಹಾಗೆ ಹೋಗುತ್ತಿದ್ದೀರಲ್ಲ, ಯಾಕೆ? ಸಂಕೋಚವೇ ರೀ ಮೇಡಮ್, ನಾನು ಗಂಡಸು ರೀ. ನೀವು ಹುಡುಗಿ ಅಂತ ಗೌರವ ಕೊಟ್ಟು ಸುಮ್ಮನೆ ಹೋಗುತ್ತಿದ್ದೆ, ನಾನೇನು ಬರಲೇ? ನಿಂತ್ಕೊಳ್ಳಿ ರವಿ, ನೀವು ತುಂಬಾ ಸ್ಮಾರ್ಟ್ ಆಗ್ಬೇಕಂತ ಇದ್ದೀರ. ಹಾ ಹೋಗಿದ್ರಿ. ಅದ್ರಲ್ಲಿ ನೀವೇನು ತಪ್ಪು ತಿಳಿದುಕೊಳ್ಳೋದಿಲ್ಲವೆಂದರೆ ನಾನಿವತ್ತು ಸಿನಿಮಾ ನೋಡ್ಲಿಕ್ಕೆ ಹೋಗ್ಬೋದಾಗಿತ್ತು. ನೀವು ಬರ್ತೀರಾ ತಾನೇ? ಹೇಗಿದೆ ಇಂದಿನ ಕಲಿಯುಗ? ಹಿಂದಿನ ಕಾಲದ ಹೆಣ್ಣು ಮಕ್ಕಳು ಬಾವಿಯ ನೀರಿಗೆ ಹೋಗುವಾಗ ಯಾವುದಾದರೂ ಹುಡುಗರು ಹೊಂಟರೆ ಕಣ್ಣೆತ್ತಿಯೂ ಸಹ ನೋಡುತ್ತಿದ್ದವಂತೆ. ಆದರೆ ಇಂದಿನ ಕಾಲದ ಈ ಹುಡುಗಿಯರ ಕಾಟ ತಡೆಯುವುದೇ ಕಷ್ಟವಾಗಿದೆ ಈ ಕಲಿಯುಗದಲ್ಲಿ. ನೋಡಿ ಮೇಡಮ್, ನೀವು ತಿಳಿದುಕೊಳ್ಳುವ ರೀತಿ ಹುಡುಗ ನಾನಲ್ಲ. ಸಂಸ್ಕೃತಿಯೇ ನನ್ನ ಉಸಿರು, ಸಹನೆಯೇ ನನ್ನ ಜೀವನ, ಸಾಧನೆಯೇ ನನ್ನ ಗುರಿ. ಅದನ್ನು ಬಿಟ್ಟು ಈ ಕಾಂಜಿ ಪಿಂಜಿ ಸಿನಿಮಾ ಗಿನಿಮಾ ಅಂತ ಸುತ್ತುವುದಾಗಲಿ, ಪಾರ್ವತಿ ಸಿನಿಮಾ ಅಂತ ಮೋಸು ಮಾಡುವುದಾಗಲಿ ಯಾವುದು ನನಗೆ ಇಷ್ಟವಿಲ್ಲ. ನಾನಿನ್ನು ಬರುತ್ತೇನೆ. ರೀ ಮಿಸ್ಟರ್, ಸುಂದರವಾದ ಹುಡುಗಿಯನ್ನು ಕಂಡರೆ ನೀವು ವಿವೇಕಿಲ್ಲದೆ ಹಾಗೆ ಹೋಗುತ್ತಿದ್ದೀರಲ್ಲ, ಯಾಕೆ? ಈ ಹುಡುಗಿಯ ಜೊತೆ ಮಾತಾಡಲು ನಿಮಗೆ ಇಷ್ಟವಿಲ್ಲವೇ? ನೋಡಿ, ಆದ್ರೆ ಯಾವತ್ತಿದ್ರೂ ಒಂದು ಸಲ ನನ್ನ ಜೊತೆ ಮಾತಾಡಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ರವಿ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಏನ್ ಮೇಡಮ್ ನೀವು ಹೇಳ್ತಾ ಇರೋದು? ಪ್ರೀತಿ ಪ್ರೇಮ ಅಂತ ಸುತ್ತಾಡೋದಕ್ಕೆ ನಾನೇನೋ ಹಳ್ಳಿ ಗಮಾಲ ಅಂತ ತಿಳ್ಕೊಂಡಿದ್ದೆ. ನಾವು ಹಳ್ಳಿಯಲ್ಲಿ ಹುಟ್ಟಿದ್ರು ಈ ಪ್ರೀತಿ ಪ್ರೇಮದ ಆಸೆಗೆ ಹುಡುಗಿಯರಿಂದ ಸುತ್ತಾರಲ್ಲ ಮೇಡಮ್. ಕಷ್ಟಪಟ್ಟು ದುಡಿದು ರೈತನಿಗೆ ಬೆಂಗಾವಲಾಗುವ ಹುಡುಗರು ನಾವು. ನೋಡಿ, ಈ ರೀತಿ ಸುತ್ತಾಡುವುದೆಲ್ಲ ನಮ್ಮಂತವರಿಗೆ ಸರಿ ಹೋಗೋದಿಲ್ಲ. ಅದು ಅಲ್ಲದೆ ಹೆಣ್ಣು ಮಕ್ಕಳೆಂದರೆ ಮೈ ತುಂಬ ಬಟ್ಟೆ ಹಾಕಿಕೊಂಡು ಸೆಲೆ ತುಂಬ ಹೂ ಮುಡಿದುಕೊಂಡು ಸಂಸ್ಕೃತಿವಂತರಾಗಿರಬೇಕು. ನಿಮ್ಮ ರೀತಿ ಅರವೆತ್ತಲೆ ಬಟ್ಟೆ ಹಾಕುವರಲ್ಲ. ಬರುತ್ತೇನೆ. ಅಯ್ಯೋ, ಹೋಗಿಬಿಟ್ಟು ಹೋಗು ರವಿ, ಹೋಗು. ಆದ್ರೆ ನಾನ್ ಮಾತ್ರ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದು ದಿನ ನಿನ್ನನ್ನು ಮಾತ್ರ ನಾನು ಕಡಿಮೆ ಪಡೆಯುತ್ತೀನಿ ರವಿ, ಕಡಿಮೆ ಪಡೆಯುತ್ತೀನಿ. ಪ್ರೇಮ ಲೋಕದಿಂದ ಬಳಿ ಬೇಕಲ್ರಪ್ಪ. ಯಾರಿಗೆ ಐದು ಬೆಳೆ ಪಟ ಪಟ ಹೇಳ್ರಿ, ಪಟ ಪಟ ಯಾರಿಗೆ ಬಳಿ ಎಲ್ಲ ಥರ ಬೆಳೆ ಕಡೆ ಹತ್ತದ ಎಂತೆಂಥ ಬಳಿದಾವ್ ಕೇಳತ್ತೀರಿ ನೀವು? ಚಿಕ್ಕಿ ಬಳಿ ಇದಾವ, ಚೊಕ್ಕ ಬಳಿ ಇದಾವ, ಹಸಿರು ಬಳಿ ಅದಾವ, ಕೆಂಪು ಬಳಿ ಅದಾವ, ಡಿಜನ್ ನಿಮ್ಮ ಬಳಿ ಎಲ್ಲ ನನ್ನ ಕಡೆ ಅದಾವ. ನೀವು ಯಾರು ಕೇಳ್ತೀರ ಅದನ್ನ ಕೊಡ್ತೀನಿ. ನೋಡಿ, ಈ ಮುಂಜಾನೆಯಿಂದ ಈ ಊರಾಗ ಬಳಿ ಮರಕ್ಕೆ ಬಂದೇನ್ರಿ ನಾನು. ವಜಿರ್ ಗಾಟ್ಲಲ್ಲ ಸೇನ್ ಹಳ್ಳ ಹೊರಗೆ ಒಂದು ಚರ್ಚೆ ಏನ್ ಮಾಡ್ಬೇಕಂದಿ? ಒಂದು ಚರ್ಚೆ ಹಾಕುಂತ ಮಾತಾಡ್ಕೊರ ಯಾಕೆ ಬರ್ತದೆ ಕಾಣ್ಬಾಳೈತಿ. ಅಷ್ಟೆಲ್ಲ ವಜಿರ್ ಒಬ್ಬರನ್ನ ಬಳಿ ತಗೋಬೇಕ. ಏನೋ ಯಾಕ ಹಿಂಗೊಂದು ಕಾಲ ಇತ್ತು, ಹಂಗೆ ಇರ್ತೀವಿ. ಬಳಿಗೆ ಯಾರು ಜೇರ್ ಬರ್ತೀವಿ, ಮ್ಯಾಲಿ ನೋಡ್ಯಾಗ್ಯಾರ ಬಳಿ ಅಂದ್ರ ಕೆಳಗೆ ನೋಡ್ಯಾರ ತಲೆ ಬಾತ್ಕೊಂಡು ಕುಂಕುಮ ಹಚ್ಕೊಂಡು ಕಟ್ಟಿ ಮೇಲೆ ಕಡೆ ನಮ್ಗೆ ಗಾಳಿ ಯಾವಾಗ ಬರ್ತಾವ, ಯಾವಾಗ ಇಡ್ತಾವ, ಯಾವಾಗ ಬರ್ತಾವ, ಯಾವಾಗ ಗಾಡಿ ಕಾಯ್ತಿದ್ರಿ. ಗಾಡಿ ಕಾಯಿ ಹೋಗಿ ಅವ್ನು ಹಾರಿ ಇಟ್ಕೊಂಡಾಗ ನಾವಾಗ್ಲೇ ಹೋಗಿ ಇರ್ಲೇನ? ಹಲೋ, ಇರ್ಲೇನ? ಈ ಕೋರ್ಟ್ನಾಗ ಹೋದಾಗ ಮೂರು ಸಲ ಹೋಗಿದ್ರಿ.
ಇದ್ರು ಇಟ್ಕೊಳ್ಳೋದು ಯಾರ ನಮ್ಮ ತಿರುಗಿ ನೋಡ್ಬೇಕು ಚೀಕಳ್ಳ ಏನ್ ಹಾಕೋಬೇಕಪ್ಪ ಹೆಂಗೋದ್ರು ವ್ಯಾಪಾರ ಅಂತ ಮಾಡಕತ್ತವೆ ಮಾಡೋರು ಎಲ್ಲಿ ಮಾಡಕತ್ತೇವೆ ಬೇಡ ಮಾಡೋದು ಇವತ್ತು ಹೆಂಗಾರಾಗಲಿ ಒಟ್ಟು ಗೋಳಿಗೆ ಮಾಡ್ಕೊಂಡು ಹೋಗ್ಬೇಕು ಬಿಡಂಗಲ್ಲ ಇವತ್ತು ನೋಡೋಣ ಅಯ್ಯೋ ಈಗ ಬಂದಾದ್ರೆ ಕರೆಂಟ್ ಮಂಟ ಬರತ್ತಲ್ಲಪ್ಪ ಇಂಡಿಕೇಟ್ ಮಾಡ್ಕೊಂಡು ಈಗ ದೊಡ್ಡ ಮನಸ್ಸು ಮಾಡಿ ಇಟ್ಕೊಂಡ್ರ ಇಪ್ಪವ್ರಿ ಗೋಳಿಗೆ ಮಾಡ್ಕೊಂಡೆ ಕಡಿಮೆ ಬೀಳ್ತೇವಣ್ಣ ಕಡಿಮೆ ಬೀಳ್ತೇವಣ್ಣ ಮತ್ತೆ ಮಾತಾಡ್ಲಾಗ್ತವಣ್ಣ ಅಷ್ಟಾಗ ಓದಿ ಓದಿ ಮತ್ತೆ ಮಾತಾಡೋಣ ಅಷ್ಟಾಗ ಓದಿ ಓದಿ ಕರೆಂಟು ಹೋದ ಟೈಮಲ್ಲಿ ಹಬ್ಬಬ್ಬ ಏನ್ ಚಂದ ಹುಡುಗಿ ನಿನಗಲ್ಲ ಸಿಕ್ಕಲ್ಲೇ ಕೊಡಲೇನ ನಿನಗೆ ಗೆಲ್ಲ ಹಬ್ಬಬ್ಬ ಏನ್ ಚಂದ ಹುಡುಗಿ ನಿನಗಲ್ಲ ಸಿಕ್ಕಲ್ಲೇ ಕೊಡಲೇನ ನಿನಗಲ್ಲ ಹಬ್ಬಬ್ಬ ಏನ್ ಚಂದ ಹುಡುಗಿ ನಿನಗಲ್ಲ ಸಿಕ್ಕಲ್ಲೇ ಕೊಡಲೇನ ನೀ ಯಾರ ಒಮ್ಮ್ಯಾರ ಹುಟ್ಟಕ್ಕೆ ಸಿಬ್ಬಂದಿ ಬಾದಾಮಿ ಪೋರಿ ಬಂದೀನಿ ಹಾರಿ ಬಾದಾಮಿ ಪೋರಿ ಬಂದೀನಿ ಹಾರಿ ಚುಟು ಚುಟು ರೀ ಏನ್ರಿ ನೀವು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಭಿಕ್ಷೆ ಬೇಡಕ್ ಬಂದ್ರಲ್ಲ ಯಾವ್ರು ನಿಮ್ದು ಸರ್ ಹೌದು ನೀವ್ಯಾವ್ರು ನಾನು ಅಲ್ರಿ ನಾನು ಯಾರಂತ ಕೊಡ್ರಿ ನೀವು ನಾನು ಬೇರೆ ಕಡೆ ಎಲ್ಲಿ ಇಲ್ಲ ನನ್ನ ಮನೆ ಇಲ್ಲೇ ಐತ್ರಿಯಾ ನಾನು ಬಳಿ ಮಾಡ್ರಿ ನಾನು
ಅದಕ್ಕೆ ನಮ್ದ್ರಾಗ ಏನ್ ಇಡ್ಬೇಕಂತ ಬಂದಿ ಈಗ ನಿಮ್ಗೆ ಏನ್ ಬೇಕು? ಏನ್ ಇಡ್ಬೇಕಂತ ಬಂದಿ ಎದ್ರಾಗ ಇಡ್ಬೇಕಂತ ಬಂದಿ ಈಗ ಅಲ್ಲ ನಿನಗೆ ಏನ್ ಬೇಕಾಗಿತ್ತು ಅಂತ ಕೇಳಿದ್ರು ಹೇಳಕ್ಕಂತ ಅವತ್ತಕ್ಕೆ. ನಿಂಗೆ ಏನ್ ಬೇಕು ಅಲ್ಲ ನಿಮಗೆ ಇಟ್ಕೊಳ್ಳೋದು ನಿಮ್ಗೆ ಇಡೋರು ನಾನು. ನೀವು ಇಟ್ಕೊಳ್ಳೋ ಮನಸ್ಸು ಮಾಡಿದ್ರೆ ನಾ ಏನಾದ್ರು ಇಡ್ತೀನಿ. ಈಗ ನಮ್ದ್ರ ನೀವ್ ಏನ್ ಇಡ್ತೀರ ಅಂತ ಗೊತ್ತಾಗಿಲ್ಲ ಅದಕ್ಕೆ ಕೇಳಕತ್ತಿದ್ದು ಸದ್ಯ ಬಿಡುತ್ತಾ ಬಳಿ ಇಡಾಕ ಮತ್ತೆ ಬ್ಯಾರೆ ಬೇಕಾದ್ರೆ ನನಗೆ ಕೇಳ. ಹೌದಾ ರೀ ನನ್ನ ಹೆಸರು ರಾಣಿ ಅಂತ ನಮ್ಮ ಮನೆ ಇರೋದು ಕ್ಯಾರಿನ ಮನ್ಯಾಗ ನಾನು ಇದವ್ರಾಗೈತೆ ಇಷ್ಟ ದಿನ ಆತ ನೀನ್ ಒಮ್ಮೆ ನಮ್ಮ ಮನೆ ನೋಡಿ ನನಗೆ ಕೇಳಕತ್ತಿದ್ದು ಇಲ್ಲಿ ನಾವು ಬರೋದಿಲ್ರಿ ಭಿಕ್ಷಾ ಬಿಡಕಲ್ರಿ ನಾವು ಬರೋದಿಲ್ಲ ಭಾಳ ದಿವಸಕ್ಕೆ ಅಲ್ರಿ ಹಂಗಂಗೆ ನಿಮ್ಮನ್ನ ಟ್ಯಾಲೆಂಟ್ ಕಾಲಿನ ಐತ್ರಿ ಆಯ್ತು ಅದು ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗಲ್ಲ. ಮತ್ತೆ ಏನ್ ಇಡ್ತೀರಿ ಈಗ ಬಳಿ ಅಂತ ಎಷ್ಟು ಆಗ್ಬೇಕು ಮತ್ತೆ ಏನ್ ಬೇಕಾಗಿತ್ತು ಅದನ್ನ ಹೇಳಿದ್ರೆ ನೋಡ್ರಿ ಯಾಕೆ ರೋಡ್ನಾಗ ಇಡೋದ್ ಬೇಡ ಅರೆ? ನೀ ರೋಡ್ನಾಗ ಇಡಕತ್ತೇನ್ ನೋಡಿದ್ರೆ ಏನ್ ತಿಳ್ಕೊಂತಾರ ಏನ್ ಮಾಡಿ ಹುಡುಗ ಅಂತ ಯಾಕೆ ಅಲ್ಲ ಇಟ್ಕೊಳಕ್ ನೀ ರೆಡಿ ಇದೆಯಾ ರೆಡಿ ಇಲ್ಲ ಇಡಕ್ ನಾ ಅಂತೂ ಮೊದಲೇಕ ರೆಡಿ ಇರ್ತೀನಿ ಯಾಕಂದ್ರೆ ಅದಕ್ಕಾಗಿ ಹುಟ್ಟಿದ ಮಗ ನಾನು ಅಲ್ಲ ನಾನು ನಿರ್ಧಾರ ಮನಸ್ಸು ಕಟ್ಟಿದ್ರಿ ಪೆಟ್ಟಿಗೆ ಮಾಸ್ತರ್ ಆಗ್ಲಿ ಕ್ಯಾಶಿಯರ್ ಮಾಸ್ತರ್ ಏನ್ ಮಾಡ್ತಾರೆ ನಾವ್ ಹೋಗಿದ್ರೆ ಸಾಕಪ್ಪ. ಅಯ್ಯೋ ರೋಡ್ ನಿಂತ ಇಟ್ಕೊಂಡ್ ಬೇಡ ಗಿಡದ ಮರಿ ಹೋಗುನ್ ಬಾ ಅಂತ ಹುಚ್ಚಿದ್ದೀರಿ ಅಂತ ನಾನು ಅಯ್ಯೋ ನಿಂತ್ರ ಇಂಟ್ರೆಸ್ಟ್ ಬರಂಗಿಲ್ಲ ಇಡಾಕ ಗಿಡದ ಮರಿ ಕುಂತ ಇಬ್ರು ಎದ್ರ ಬರ ಕುಂತ ಇಡಾಕ ಅಲ್ಲ ನೀನು ಹಳೆ ಕಾಲದಲ್ಲಿ ಯಾಕೆ ಸಿಟಿ ಒಳಗೆ ನೋಡಿಲ್ಲ ದೊಡ್ಡ ಸಿಟಿ ಒಳಗೆ ಎಲ್ಲಿ ಜಾಗ ಸಿಗ್ಬೇಕ್ರಿ ಪಾಪ ಪಾಪ ಯಾವ್ದಾರ ಒಂದು ಕಂಪೌಂಡ್ ಸಿಕ್ಕ ಸಾಕು ಅಲ್ಲೇ ಬಂದ ಯಾವ್ದಾರ ಜಗಳ ಸಿಕ್ಕ ಸಾಕು ಅಲ್ಲೇ ಇರ್ತಾವ ಪಿಂಚಾಲಿ ಇರ್ಲಿ ಒಂದ್ ಯಾವ್ದಾರ ಹಳ್ಳ ಕೊಳ್ಳ ಬೇಕಾದ್ರೆ ಅದ್ರಾಗ ಇಟ್ಕೊಂಡು ಮಜಾ ನೀನು ಗೊತ್ತಿಲ್ಲ ಪಾಪ ಏನ್ ಮಾಡ್ಬೇಕ್ರೆ ಒಂದ್ ಕಡೆ ಇಷ್ಟೆಲ್ಲ ಆಗತ್ರ ನೀವು ತಿಂಗಳಿಗೆ ಬರ್ರಿ 6 ತಿಂಗಳು ಬರ್ರಿ 3 ತಿಂಗಳು ಬರ್ರಿ ನೀವ್ ಇಡ್ತೀವಿ ಅಂದ್ರೆ ನಿಮ್ಗೆ ತಿಂಗಳ ಗಂಟೆ ಹಾಕೋಕ್ ಕುದಿಸ್ತೀನಿ ಆಯ್ತಿಲ್ಲ ಒಂದ್ಸಲ ಇಟ್ಟು ಫಿಕ್ಸ್ ಅಲ್ಲಿಗೆ ಅದು ಮತ್ತೆ ರೇಟ್ ಹೆಂಗ್ ಮಾಡ್ರಿ ಅಂತ ಹೇಳಿಲ್ಲ ಇಟ್ಕೊಳ್ಳೋದು ಖರೆ ರೇಟ್ ಹಾಕಿ ಆಯ್ತಪ್ಪ ಹುಡುಗಿಯರ ನೋಡ್ರಿ ಹೇಳ್ಬಿಡ್ತೀನಿ ನಿಮಗೆ ಪೂರ್ತಿ ಬೇಕಂದ್ರೆ 25 ಅರ್ಧ ಬೇಕಂದ್ರೆ 15 ರೂಪಾಯಿ ನೀವು ಪೂರ್ತಿ ಬೇಕಂದ್ರೆ ನಾನು ಅರ್ಧ ಕೊಡ್ತೀನಿ ರೀ ಇಟ್ಕೊಂಡಿದ್ರೆ ಪೂರ ಇಟ್ಕೋಬೇಕು ಹಾ. ಅರ್ಧ ಮರ್ಧ ಇಟ್ಕೊಂಡ್ರೆ ನಮಗೆ ಇಂಟ್ರೆಸ್ಟ್ ಬರಂಗಿಲ್ಲ 10 ರೂಪಾಯಿ ಬೇಡ 20 ರೂಪಾಯಿ ಕೊಡ್ತೀನಿ ಪೂರ ಇಟ್ಬಿಡು ಬಪ್ಪರ್ ಹೆಣ್ಣ ಮಾಡದಾಗ ನಿನ್ನ ಹುಡುಗಿಯರ ಮನಸ್ಸು ನಿನ್ನಂತ ಹುಡುಗಿಯರ ಮನಸ್ಸು ಮಾಡಿದಾಗ ಮುಂದೆ ಬರ್ತದೆ ರೀ ಮತ್ತೆ ಎಣ್ಣೆ ಹಚ್ಚಿಡ್ರಿ ಇದು ಯಾಕಲ್ಲ ಅಲ್ಲ ಇಡಬೇಕಾದ್ರೆ ಮತ್ತೆ ಮೊದಲಿಗೆ ಎಣ್ಣಿನ ಹೌದಾ ಹೌದು ಎಣ್ಣೆ ಹಚ್ಚಿ ವಾಸ ತೆಕ್ಕಿಡು ಏನಿ ಗಸ ಅಷ್ಟೇ ಬಿಡಿ ಗಸ ಅಲ್ಲ ಮನೆ ತುಂಬಾ ಎಣ್ಣೆ ಹಚ್ಚಿ ಒಂದು ಹಿಡಿದಿನ ತುರ್ಕಿದ್ರೆ ಚಂದ ಇರ್ತದಲ್ಲ ಒಂದ್ ಹಂಗಾಗಬೇಕು ಹೇಗಂತದ ಏನ್ ಮಾಡ್ತಾರೆ ಚಂದ ಏನಿಲ್ಲ ಹೆಂಗಾರ ಮೊದಲು ಒಟ್ಟು ಇಡ್ಬೇಕ ಕೊಟ್ಟಿರ್ಬೇಕು ನಿನಗೆ ಕಳ್ಸಿರ್ತೀನಿ ನನಗೇನು ಆಗ್ತೈತಿ ನಿನಗೆ ಅರ್ಜೆಂಟ್ ನಾನು ಬಂದನಿ ಮನಸ್ಸ ಎಲ್ಲೆಲ್ಲ ಇಟ್ಕೊಂಡಿ ಕೈ ಚೂರ ಇಡಂಗಿಲ್ಲ ಮತ್ತೆ ನಾ ಏನ್ ಮಾಡ್ಲಿ ಇಡ ಅಂದ್ರೆ ತಲೆ ಇಡದ ನೀ ಎದ್ರಾಗ ಇಟ್ಕೊಂಡು ಕಟ್ಬಿಟ್ಟಿಲ್ಲ ಇಲ್ಲ ನನಗೆ ಹಂಗೆ ಹೌದಾ ಹೌದು. ಹಿಂದ ಬರ್ಲ ಇಡವ ನೀ ನಾನು ಅದಕ್ಕೆ ಸಂಬಂಧ ಈಗ ಹೊಸ ಲೇಟೆಸ್ಟ್ ಫ್ಯಾಷನ್ ಆಗ್ತದೆ ಹಿಂದೆ ಅಷ್ಟೇ ಏನ್ ಮಾಡ್ತೀನಿ ಇನ್ನು ಹೇಳ್ಬಾರ್ದು ಹೇಳಿದ್ರೆ ಮತ್ತೆ ಇಲ್ಲಿ ಬೇಡ ಹಂಗೂ ಇಡ್ತಿ ಏನು ಹಿಂದೆ ಆಗಲಿ ನುಡಿಲಿ ನನಗಿನ ಹಿಂಗೆ ಗೊಂಡ್ ಮಾಡ ನಿನ್ನ ಕೈಲೇ ನಾವು ಏನ್ ಮಾಡೋಕ್ಕಾಗಿ ಮುಟ್ಟಿದ ತಡ್ಕೋ ಸಿಕ್ತಿಲ್ಲ ಒಂಥರ 2 HP ಮುಟ್ಟ ಅಲ್ಲ ನನಗ್ ಕೆಚ್ಚಾಗ ನೀನ ಒಂದು ಮನೆ ಇಲ್ಲ ನಾವು ಹಂಗೆ ಮಾಡ್ತಾ ಇದ್ದೀವಿ ಬರ್ತದೆ ಮನೆ ಬರಕಲ್ಲ ಹಾ ಹಿಂಗೆ ನೀನು ಹುರುಪ್ ಅಂತಾರೆ ಮತ್ತೆ ಮಾಡ್ತೀರಪ್ಪ ಅಕ್ಕಿನ ಹೇಳ್ತಾ ಹೇಳ್ತಾ ಮತ್ತೆ ಹುಡ್ತಿದ್ದ ಮೊದಲೇ ಹೇಳಿ ನಾನು ಸ್ವಲ್ಪ ತ್ರಾಸ ಆಕತಿ ತಡ್ಕೋಬೇಕು ಈಗ ಇಟ್ಕೊಂಡ್ಬಿಟ್ಟು ಅಷ್ಟು ತ್ರಾಸ ಆಕತಿ ಒಂದ್ಸಲ ಮನಸ್ಸು ಕೊಟ್ಟು ಇಟ್ಕೊಂಡು ಅಂತಿದ್ವ ಅಂತ ಮನಸ್ಸು ಖುಷಿ ಆಕತಿ ಇಟ್ಕೊಂಡಿದ್ದೀನ ಯಾಕಂತ ಬರ್ಲಿಲ್ಲ ಆ ಚೆನ್ನಾಗಿರೋ ಬರ್ಲಿ 6 ವರ್ಷಕ್ಕರ ಬರ್ಲಿ ನೀನೇ ಕರೆದು ನನ್ನ ಕಡೆ ಇಟ್ಕೋತಿ ಹಾ ಮತ್ತೆ ಒಂದೇ ಸಲ ಹುಡುಗಿದ ಒಂದೇ ಸಲ ತ್ರಾಸ ಆಗೋದ 2ನೇ ಸಲ ಮತ್ತೆ ಬರ್ಬರ್ತ ಗೊತ್ತಿರ್ಬೇಕಲ್ಲ ಇನ್ನು ಈಗ ಇಡಾಕ ಸ್ಟಾರ್ಟ್ ಮಾಡಿ ಸಾಕಂತ ಪಡಿ
ಇಷ್ಟ ಬೇಕ ನೀ ಅವನೇ ಹಚ್ಚು ಇಲ್ಲ ಶಿವ 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 ಕೆಲವೊಬ್ರು ಏನೇನು ಅಂತಾರಲ್ಲ ಮಾರಾಯರ ಎಲ್ಲ ಕೂಸ್ಕೋ ಎಲ್ಲ ಕೂಸ್ಕೊಳದು ನೀ ಅವನೇ ಹಚ್ಚಿಡುವ ಎಣ್ಣೆ ಹಚ್ಚಿ ಹಚ್ಚಿದ್ದೆ ಇನ್ನೇನು ಸಾಕೋದಿಲ್ಲ ಸಾಕು ರೊಕ್ಕ ಕೊಡೋದು ಸಾಕು ರೊಕ್ಕ ಇಲ್ಲ ನಂತರ ಯಾಕೆ ನಾ ಬರ್ಬೇಕಾದ್ರೆ ರಂಗ ಬಂದೇನ ರೊಕ್ಕ ಇಲ್ಲ ಯಾಗಲ ಮನಿ ಬಾ ನಮ್ಮ ಮನೆ ಸೀದಾ ಇಲ್ಲಿಂದ ಬಾ ಮನೆ ಐತಿ ಅಲ್ಲಿ ಬಂದು ರೊಕ್ಕ ಇಸ್ಕೊಂಡು ಗೊತ್ತಾಗಿತ್ತ ಇಲ್ಲ ಅದು ಗೋಡೆ ಚಂದ ಇತ್ತಿರ್ಪ ಮುಂಜಾನೆ ಅವ್ನು ವ್ಯಾಪಾರ ಇಲ್ಲ ಅಂತ ಅವನು ಸಾಕು ಹುಡುಗಾಡ್ದಂಗೆ ಅಡ್ಡಾಡಕತ್ತಾನ ಒಂದ್ ಯಾವ್ದೋ ಪುಣ್ಯಕ್ಕೆ ಗಿಡ ಸಿಕ್ತಾರಪ್ಪ ಬೋಣಿಗೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಇದ್ರ ಹಿಡಿದ್ರು ಈಗ ಟೆಪ್ಪಿಗೆ ಹಾಕಪ್ಪ ಸೊಕ್ಕಿದೆ ಹಲೋ ಬರ್ರಿ ನೀವು ರೊಕ್ಕ ಕೊಡು ಅಂತ ಎಲ್ಲಿ ಕೊಡ್ತೀರಿ ಅದನ್ನ ಸ್ವಲ್ಪ ಕೊಡಲ್ಲ ಡೇಂಜರ್ ಆಯ್ತು ಮನೆ ಇದ್ರು ಮನೆ ಇಲ್ಲ ಇದ್ದರ ಬಿದ್ದರ ಮನೆಗೆ ತಗೊಂಡಿನಿ ಹಂಗಿಲ್ಲ ನಾ ಬರಂಗ ಅಷ್ಟೆಲ್ಲ ನನಗೆ ಹಚ್ಚಿಲ್ಲ ರೀ ನಾಳೆ ಸಾಯಂಕಾಲ ನಮ್ಮಪ್ಪ ಮನೆಗೆ ಇರಂಗಿಲ್ಲ ಅಲ್ಲೇ ಬರ್ರಿ ಹೌದಾ ಮಾಡು ಏನು ಈಗ ನೀ ವಯಸ್ಸು ಹುಡುಗಿಯ ಹೌದು ನಾನು ಹ್ಯಾಂಡ್ಸಮ್ ಹುಡುಗದನ್ಯ ಅಯ್ಯೋ ದರ್ಶನ ನನ್ನ ನಿಮ್ಗೇನ್ ಗೊತ್ತಾಗ್ತಿದ್ದೆ ಈಗ ಹೋದ್ರೆ ನಿಮ್ಮ ಮನೆ ಬೇಸರ ಭಾಳ ಆಕತಿ ಒಂದ್ ಕೆಲಸ ಮಾಡ ಹಾಡ್ಕೋತ ಹೋಗ ನಾನು ಅಕ್ಕಂದ್ಯ ಮತ್ತೆ ಬಿಸಿ 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 ಯಾವ ನೋಡ ಹುಡುಗಿ ಪೋಜುಡುತ್ತಾಳೆ ನಂಬರ್ ಬರ್ತಾಳೆ
ಅಯ್ಯೋ ನಾಳೆ ಬಾ ಇವತ್ತು ನಮ್ಮ ಅಪ್ಪ ನಾ ಇವತ್ತು ಕೊಡುಗಿನ ಆಗಿಲ್ಲ ನಾ ಏನ್ ಮಾಡೋದು? ಇಂದು ನಾಗರ ಪಂಚಮಿ. ಚಮಕ ಚಮಕ ಹೆಣ್ಣುಗಳನ್ನು ಸೋಗು ಮಾಡಿಕೊಂಡು ಸಿಂಗರಿಸಿಕೊಂಡು ಬರುವ ಸುದಿನ. ಇನ್ನು ನೀವು ಇಲ್ಲಿರುವ ಗುಡಿಗೆ ಬರಲೇಬೇಕು. ಹಾಕಿ ಕಾಯುತ್ತಿದ್ದೇನೆ ನಿನಗೋಸ್ಕರ. ಸ್ವಲ್ಪ ಎಲ್ಲೋ ಯಾಕೆ ಇಷ್ಟೊಂದು ಅವಸರ? ದಾರಿಯಲ್ಲಿ ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ತಡೆದು ಮಾತಾಡ್ಸೋದು ತುಂಬಾ ತಪ್ಪು. ಸ್ವಲ್ಪ ಸೀತಾ, ಬಹಳ ದಿನಗಳಿಂದ ನೋಡಿದ ಇನ್ನ ಬಾಳೆಯ ನನ್ನ ಕಣ್ಣು ಏನು ನಿನ್ನ ಯೌವನ, ಏನು ನಿನ್ನ ನೋಡಿ ನನಗೆ ದಿಕ್ಕು ತಪ್ಪುತ್ತಿದೆ. ಹುಚ್ಚನಂತೆ ಹರಿದುತ್ತಿರುವುದಕ್ಕಿಂತ ಮುಂಚೆ ತೋರಿಸು ನಿನ್ನ ದೇಹದ ರುಚಿಯನ್ನು. ಯಾಕಲೋ ಮಂಕಿ, ನನ್ನ ಹಾಗೆ ಮನೆಯಲ್ಲಿ ಯಾರು ಅಕ್ಕ ತಂಗಿಯರು ಹೆಣ್ಮಕ್ಳು ಹುಟ್ಕೊಂಡಿಲ್ವೇನೋ? ಹೇಸಿ ಜಲದಕ್ಕೆ ನೀಚ ನೇರವಾಗಿ ಹೇಳುವ ನನಗೆ ನೀತನಲ್ಲಿದೆಯ? ಇದೇ ಊರಿನಲ್ಲಿ ಎಷ್ಟೋ ಜನ ಅಣ್ಣ ತಂಗಿಯ ಹೆಸರು ಹೇಳಿ ಯಾರು ಇಲ್ಲ ಸಮಯದಲ್ಲಿ ಮೋಸದಿಂದ ತಮ್ಮ ಕಾಮದಾಹವನ್ನು ತೀರಿಸಿಕೊಂಡು ತಲೆ ತಗ್ಗಿಸಿ ಸಂಪನ್ನತೆ ಮತ್ತೆ ತಿರುಗುತ್ತಾರಲ್ಲ, ಆ ನರಸತ್ತ ನಾಮರ್ಥರು, ಅವರು ನೀತರು. ಸೀತಾ, ಇಲ್ಲಿ ನೀನು ಎಷ್ಟು ಕಿರಿಚಿದರು, ನಿನ್ನನ್ನು ಕೇಳಲು ಇಲ್ಲಿ ಯಾರು ದಿಕ್ಕಿಲ್ಲ ಎಂದು ನೀನು ನನ್ನ ವೈರಿ ವಿಜಯನ ಕೈ ಹಿಡಿದೆಯೋ ಅಂದಿನಿಂದಲೇ ಹತ್ತಿರ ಕಲಿತು ಕಾಯ್ತಿದ್ದೇವೆ. ಸಿಕ್ಕಿರುವೆ ನನ್ನ ಪಂಜರದಲ್ಲಿ. ದಾರಿಯಲ್ಲಿ ಯಾರು ಇಲ್ಲ. ಬಾಪ್ರೇಸಿ ಮರ್ಯಾದೆಯಿಂದ ಕೈ ಇಟ್ಟರೆ ಸರಿ, ಇಲ್ಲವಾದ್ರೆ ಈ ಗರತಿಯ ಬಗ್ಗೆ ಇಲ್ಲದ ಮಾತಾಡಿದ ನಿಜವಾಗ್ಲೇ ಕಾಲಲ್ಲಿರೋ ಚಪ್ಪಲ ಗರತಿಯಲ್ಲಿರುವ ಕೈಯಾಳಿ ಕೂಳೆ ಇಷ್ಟನ್ನು ಸೊಕ್ಕೆ. ನೀನು ಇಲ್ಲಿ ಗರತಿಯಾಗಲು ಇದು ರಾಮಾಯಣವಲ್ಲ. ನಿಂತಲಿಯ ಕರ್ಮದ ಸುತ್ತಿ ಮೌನ. ಇಲ್ಲಿ ಒಲಿದರೆ ನಾವೇ ಪಾಂಡವರು, ಬಿದ್ದರೆ ನಾವೇ ಕೌರವರು. ಆಸೆಯಿಂದ ಬಂದ ನಡೆಗೆ ನಿನ್ನ ಅಂಗಾಂಗವನ್ನು ತೋರಿಸಿ ಸಂತೋಷಪಡಿಸುವ. ನಾಯಿ ಒಂಟಿ ಹೆಣ್ಣು ಸಿಕ್ಕಿಲ್ಲ ಅಂತ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನನ್ನನ್ನು ಮುಟ್ಟಲು ನೀ ಬಂದಿದ್ದೀಯ ಅನ್ನೋ ನನ್ನ ಮೈಲಿನ ಗಂಡನಿಗೆ ಗೊತ್ತಾದ್ರೆ ನಿನ್ನನ್ನು ಸೂಟಾಗಿ ಕತ್ತರಿಸುತ್ತಾರೆ. ಎಚ್ಚರ! ಕತ್ತರಿಸುವುದು ಕುರಿಯಲ್ಲ, ಹಸಿದ ಹೊಲಿ. ಹಸಿದ ನಿನ್ನ ದೇಹವನ್ನು ಕಚ್ಚಿ ತಿನ್ನಲು. ಸೀತಾ, ಇರುವ ಸಮಯವನ್ನು ಹಾಳು ಮಾಡಬೇಡ. ನಯವಂಚಕ, ಇಷ್ಟೊಂದು ಬೇಡ್ಕೊಂಡೊಳಗೆ ಕರುಣೆಗಳ ಮಾವೇನೋ? ಎತ್ತರ
ನಡೆಸುತ್ತಾರೆ ಈ ಕಲಿಯುಗದಲ್ಲಿ. ಗಂಡನಿಗೆ ಊಟ ನೀಡಿ ಮಿಂಡನಿಗೆ ಮೈ ನೀಡುವ ಹೆಂಗೆ ಹೆಚ್ಚಿದ ಈ ಸಮಾಜದಲ್ಲಿ. ಪರಪುರುಷರ ಸಂಘ ಮಾಡಿ ಭಿನ್ನ ಏರು ಹುಡುಗಿ ಹೆಚ್ಚಿದ ಈ ನಮ್ಮ ದೇಶದಲ್ಲಿ. ಅಂದ ಮೇಲೆ ಇಲ್ಲಿ ನೀನೊಬ್ಬರೇ ಗರಜೆಂದರೆ ಯಾರು ನಂಬುತ್ತಾರೆ ನಮ್ಮ ಊರಲ್ಲಿ? ವೇದ ಅಂತ ಹೇಳಬೇಡ ಸೀತಾ, ಒಮ್ಮೆ ಸಿಕ್ಕು ನೋಡು ನನ್ನ ತೋಟಕ್ಕೆಯಲ್ಲಿ ಸ್ವರ್ಗ ಸ್ವರ್ಗ ತೋರಿಸುತ್ತೇನೆ ನಿನಗೆ ಕ್ಷಣದಲ್ಲಿ. ಇಲ್ಲದಿದ್ದರೆ ಒತ್ತ ಬುದ್ಧಿ ಕೆಲಸ ಮಗನೇ ಎತ್ತರ. ಯಾರು ನೀನು? ಮರಳಿ ಮನೆಯಲ್ಲಿ ಮುಖ ತೋರಿಸುವ ಆಸೆ ನಿನಗಿದ್ದರೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ಈ ವಿರೋಧದ ಬೆಂಕಿ ಅನುಮತಕ್ಕೆ ತುತ್ತು ಬಹುಯಾಗುತ್ತೀಯ ಮಗನೇ. ಹುಷಾರ್. ನೀನು ಬೆಂಕಿ ಅಲ್ಲ, ನಾನೇನು ಕಟ್ಟಿಗೆ ಅಲ್ಲ. ಒಂಟೆಯನ್ನು ಸಿಕ್ಕತೆ ಒಂದು ಅತ್ಯಾಚಾರ ಎಲ್ಲ ಮಾಡೋ ಹೊರಟ ನೀನು ಒಬ್ಬ ಚಂಡ. ಈ ಗಂಡಸ್ತರಿಗೆ ಸವಾಲಾಗುವ ಸ್ವಚ್ಛದ ಮಗನೇ. ನಿಜವಾಗಲೂ ನಿಮ್ಮ ತಂದೆಗೆ ಹುಟ್ಟಿದನಾಗಿದ್ರೆ ಮುಟ್ಟಿ ನೋಡು ಆ ಹೆಣ್ಣಿನ ಕೈಯಲ್ಲ. ಏ ಕುಳ್ಳಿ, ನೀನಿನ್ನು ಬಚ್ಚ. ಹೋಗು, ಹುಚ್ಚೆ ಹೊಯ್ದು ಎಲ್ಲಿಯಾದರೂ ಹೋಗಿ ಮಲಗಿಕೊ. ಅದನ್ನು ಬಿಟ್ಟು ಸೊಕ್ಕಿನ ಮಾತಿನ ಸಹಾಯ ಬೇಡ. ಇವಳೇನು ನಿನ್ನ ಹೆತ್ತ ತಾಯಿಯಲ್ಲ, ತಾಳಿ ಕಟ್ಟಿದ ಹೆಂಡತಿಯೂ ಅಲ್ಲ, ಅಕ್ಕ ತಂಗಿಯೂ ಅಲ್ಲ. ಬೇಡಾಗಿ ಇಟ್ಟುಕೊಳ್ಳ ಸುಳ್ಳು ಎತ್ತು ಮೊದಲೇ ಅಲ್ಲ. ಅಂದ ಮೇಲೆ ನೀ ಯಾವ ನಾಯಿ ನನಗೆ ಹೇಳಲು? ನಿನ್ನಂತ ಕೀರ್ತಕರಿಗೆ ಒಂದು ಬುದ್ಧಿ ಹೇಳುವ ಗಂಡನೆಯ ಗಂಡು ಈ ಚಂದ್ರ. ಲೇ, ಮರ್ಯಾದೆಯಿಂದ ಈ ಹೆಣ್ಣನ್ನು ಬಿಟ್ಟು ಹೋದರೆ ನಿನಗೂ ಕ್ಷೇಮ, ನನಗೂ ಒಳ್ಳೆಯದು. ಇಲ್ಲದಿದ್ದರೆ ಲೇ, ಪೊಲೀಸರಿಗೆ ಒದ್ದ ಒಳಗಾಗಿಸ್ತಾರೆ. ಜೋಶೆ ಪೊಲೀಸ್? ಯಾವ ಪೊಲೀಸ್? ಯಾರಿಗೆ ಹೆದರಿಕೆ? ಹಾಕುವ ಎಂದರಕ್ಕೆ ಬಾಯಿ ತೆಗೆಯುತ್ತದೆ ಸರ್ಕಾರ. ಇವಳನ್ನು ಸುಮ್ಮನೆ ಇಲ್ಲಿ ಬಿಟ್ಟು ಹೊರಟು ಹೋಗು. ಇಲ್ಲವಾದರೆ ಈ ವಿರಾಟನ ಕೋಪಕ್ಕೆ ನೀರಾಗಬೇಕಾಗುತ್ತದೆ. ಅಲ್ಲಿಂದ ಯಾರ ಕೈಯಿಂದ ಯಾರ ಸಾವ? ನಾನು ಕಣ್ಣು ಮುಚ್ಚಿ ಕಣ್ಣು ತೆಗೆದರಾಗಿ ಈ ಹಣ್ಣನ್ನು ಬಿಟ್ಟು ಹೋದರೆ, ಇಲ್ಲದಿದ್ದರೆ ನಿನ್ನ ತಲೆಬುರುಡ ಚೂರು ಚೂರಾಗುತ್ತದೆ. ಹೋಳಿ ಮಗನೇ, ತೋರಿಸಿ ಹೆದರಿಸುತ್ತೀಯ ಸೊಕ್ಕಿನ ಮಗನೇ. ನಿನ್ನನ್ನು ಸಮಯ ಬಂದಾಗ ನೋಡಿಕೊಳ್ತೇನೆ. ಸೀತಾ, ಇವತ್ತು ಪಾರಾದೆ ಎಂದು ಖುಷಿ ಪಡಬೇಡ. ಮುಂದೆ ಎಲ್ಲಾದ್ರೂ ಒಂದು ದಿನ ಇದ್ದೇ ಇದೆ ಹಬ್ಬ. ಹಾರು ಅಕ್ಕಿಯೇ ಹಾರು. ಬೇಸನ್ನು ಹುಡುಗಿಯನ್ನು ನೀರಿಸಿ ನಿರ್ಕುಲವನ್ನು ಆಶ್ರಯಿಸಿದಾಗ ಎಳೆಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಿದ್ದರೆ ನಾನು ಕೈಲಾಯಿಕ ವಿರಾಟನೇ ಅಲ್ಲ. ಜಾಬೆ ಸಾಲೆಕ್ಕ ಅಭಿಯಾನ. ಹೋಗು ಮಗನೇ ಹೋಗು. ನಿನ್ನಂತ ತಾಯಿಗಂಡನ ಮಕ್ಕಳಿಗೆ ಬುದ್ಧಿ ಕಲಿಸುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಸಭೆಗೆ ಸರಿಯಾಗಿ ಬಂದು ನನ್ನ ಪ್ರಾಣ ಮಾನ ಕಾಪಾಡಿದ ದೇವರು ನೀವು. ಅಂದ ಹಾಗೆ ನನ್ನ ಹೆಸರು ಡಾಕ್ಟರ್ ಚಂದ್ರು ಅಂತಮ್ಮ. ನಾನು ಈ ಊರಿಗೆ ಹೊಸದಾಗಿ ಬಂದಿದ್ದೀನಿ. ತಾವು ಯಾರ ಮನೆಯವರು ಅಂತ ಕೇಳಬಹುದೇನಮ್ಮ? ನನ್ನ ಹೆಸರು ಸೀತಾದೇವಿ ಅಂತ. ಈ ಊರ ಪ್ರಸಿದ್ಧ ವ್ಯಕ್ತಿ ವಿಜಯನ ಹೆಂಡತಿ. ನೋಡಿ, ಇಲ್ಲಿ ನನ್ನ ವಿಷಯವನ್ನು ದಯವಿಟ್ಟು ಯಾರನ್ನ ಹೇಳ್ಬೇಡಿ. ಯಾಕಂದ್ರೆ ನನ್ನ ಮೈದುನ ಹಾಗೂ ನನ್ನ ಗಂಡ ಮೊದಲೇ ಕೋಪಿಸ್ಟರು. ಅವಳಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಮುಂದೆ ರಕ್ತಪಾತವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
ನೀವು ಹೇಳಿದಂಗೆ ಆಗಲ್ಲಮ್ಮ. ಯಾಕಂದ್ರೆ ನಾವು 7 ಮಂದಿ ಅಣ್ಣ ತಮ್ಮರಲ್ಲಿ ನಮಗೆ ತಂಗಿ ಇಲ್ಲ ಎಂದ ಕೊರಗು ತುಂಬಾ ಇತ್ತು. ಅದಕ್ಕೋಸ್ಕರನೇ ಶ್ರೀ ಮಣ್ಣಬಸವೇಶ್ವರ ಹಾಗೂ ತಾಯಿ ಗಿರಿಜಲಕ್ಷ್ಮಮ್ಮ ನನಗೆ ಬಂಗಾರದ ತಂಗಿನ ಕೊಟ್ಟಿರ್ತಾಳೆ. ಆದ್ರೆ ಈ ನನ್ನನಿಗೆ ಏನಿಲ್ಲವೇನಮ್ಮ? ಅಯ್ಯೋ ಇಂಥ ಸಮಯವೇ ಸಿಕ್ಕಿರೋ ನೀನು ದೇವರು ಕೊಟ್ಟ ಅನ್ನ ನನಗೆ. ಹೇಗಿದ್ರು ಮುಂದೆ ನಾಗರ ಪಂಚಮಿ ಇದೆ ಅಲ್ಲ, ಅದಕ್ಕಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಣ್ಣ, ರಾಖಿ ಇದೆ, ಈ ತಂಗಿ ಕೈಯಿಂದ ರಾಖಿ ಕಟ್ಟಿಸ್ಕೊಂಡು ತಂಗಿನ ಸ್ಥಾನ ನನಗೆ ಕೊಡ್ತೀಯಾ? ಡಾಕ್ಟರ್ ಯಾರು ಇಲ್ಲ ಅಂತ ಮನೆಯಲ್ಲಿನ ಮನೆಯವ್ರ ದಾರಿ ಕೇಳ್ತಾ ಇರ್ತಾರೆ. ಕಾಲೇಜಿನಿಂದ ಈ ಕೊನೆ ಮನೆಗೆ ಹೊರಡ್ರಿವೆ. ಹೌದು, ಏನು ಸಾಹೇಬ್ರು ಯಾವುದೋ ಗೌರ್ಮೆಂಟ್ ಕೆಲಸಕ್ಕೆ ಅರ್ಜಿ ಹಾಕಿದ್ದಾರಂತೆ, ನಿಜವೇ? ಹೌದು ಕವಿತ, ನನ್ನ ಓದು ಕಂಪ್ಲೀಟ್ ಆದ ಮೇಲೆ 2 ವರ್ಷ ಮನೆಯಲ್ಲಿದ್ದೆ. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ನಿಂದ ಅರ್ಜಿ ಬಂದಿತ್ತು, ಅದಕ್ಕೆ ಹೋಗಿದ್ದೆ. ನನ್ನ ಅತ್ತಿಗೆ ಮನ ಆಶೀರ್ವಾದದಿಂದ ಎಲ್ಲದರಲ್ಲೂ ಪಾಸ್ ಆದೆ. ಹಾ ಕವಿತಾ, ತಿಂಗಳಿಗೆ 50,000 ರೂಪಾಯಿ ಸಂಬಳ. ಮುಂದಿನ ವಾರನೇ ಡ್ಯೂಟಿಗೆ ಜಾಯಿನ್ ಆಗುತ್ತೆ. ಆಮೇಲೆ ಮದುವೆ ಆಗ್ತಿರೋ ಅಥವಾ ಸನ್ಯಾಸಿ ಆಗ್ತಿರೋ? ನನಗೂ ಮದುವೆ ಆಗ್ಬೇಕೆಂಬ ಆಸೆ ಇದೆ ಕವಿತಾ. ಆದ್ರೆ ಏನ್ ಮಾಡೋದು, ಹುಡುಗಿ ಸಿಗ್ಬೇಕಲ್ಲ, ಎಲ್ಲಿ ಹುಡುಕೋದು? ನಿಮ್ಮನ್ನ ಮದುವೆಯಾಗುವ ಹುಡುಗಿ ಯಾವ ತರ ಇರ್ಬೇಕಂತ ಹೇಳಿದ್ರೆ ಟ್ರೈ ಮಾಡ್ಬೋದು. ಜೀವಿಕೆಯ ಬನ್ನಿ ಅಂತ ಕಲ್ಲು, ಸೇಬು ಹಣ್ಣಿನಂತಿರುವ ಗಲ್ಲ, ಲಿಂಬೆ ಹಣ್ಣಿನಂತಿರುವ ಮೈ ಬಣ್ಣ, ಸಂಪಿಗೆ ಅಂತ ಮೂಗು,
ಯಾವುದು ಬೇಡ. ನನ್ನ ಅತ್ತಿಗೆಮ್ಮನ ಜೊತೆ ಹೊಂದಿಕೊಂಡು ಹೋಗುವಂತಹ ಸಿಂಪಲಾದ ಹುಡುಗಿ ಇದ್ದರೆ ಸಾಕು. ಅಂದ್ರೆ ನಾನು ಸಿಂಪಲ್ ಆಗಿಲ್ವಾ? ಅಂದ್ರೆ ನೀನು ಹೌದು ವಿಕ್ರಮ್, ನಾನು ಮನಸ್ಫೂರ್ತಿಯಾಗಿ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಐ ಲವ್ ಯು ವಿಕ್ರಮ್, ಐ ಲವ್ ಯು. ನನಗೆ ಕುಡಿಯುವುದು, ಇಸ್ಪೀಟ್ ಆಡುವುದು, ಇವೆಲ್ಲ ಚಟಗಳಿಗೆ ಇಷ್ಟೆಲ್ಲ ಗೊತ್ತಿದ್ರು ಕೂಡ ನೀನು ನನ್ನ ಕೊಟ್ಟಿಯ. ಗೊತ್ತಿದೆ ವಿಕ್ರಮ್, ನನಗೆಲ್ಲ ಗೊತ್ತಿದೆ. ಚಟ ಮಾಡದಿರುವ ಗಂಡಸರು ಯಾರಿದ್ದಾರೆ ಈ ಸಮಾಜದಲ್ಲಿ? ನಿಮ್ಮನ್ನ ಮದುವೆ ಮಾಡಿಕೊಂಡು ನಿಮ್ಮ ಜೊತೆ ಸುಖವಾಗಿ ಬಾಳುತ್ತೀನಿ ಎಂಬ ನಂಬಿಕೆ ನನಗಿದೆ ವಿಕ್ರಮ್, ನನಗಿದೆ. ದಯವಿಟ್ಟು ಆಗೋದಿಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡು ಕವಿತಾ, ನಿಮ್ಮ ಸೋದರ ಮಾವ ವಿರಾಟನಿಗೂ ನಮಗೂ ಮದುವೆ ಆಗುವುದಿಲ್ಲ ಅಂದ ಮೇಲೆ ಈ ಮದುವೆಗೆ ಅವನು ಒಪ್ಪಿಕೊಳ್ಳುತ್ತಾನೆ. ನಾನು ಒಪ್ಪಿಸುತ್ತೇನೆ. ಒಪ್ಪದಿದ್ರೆ ನಾವಿಬ್ರು ಎಲ್ಲೇ ಆದ್ರೂ ಓಡಿ ಹೋಗೋಣ. ಆಮೇಲೆ ನಾವಿಬ್ರು ಸುಖವಾಗಿರೋಣ. ಏನಂತೀಯ ಹೇಳು ವಿಕ್ರಮ್, ಹೇಳು. ಪ್ರೀತಿಗೋಸ್ಕರ ಮನೆ ಬಿಟ್ಟು ಹೋಗೋದು ಬೇಡ. ಯಾಕಂದ್ರೆ ಹಾಲಿನಂತೆ ನಮ್ಮ ಸಂಸಾರ ಚಿತ್ರವಾಗಿ ಬದಲಾಗುತ್ತದೆ. ಇದಕ್ಕೇನಾದರೂ ಒಂದು ಉಪಾಯ ಮಾಡೋಣ. ನೀವು ಸ್ವಲ್ಪ ದಿನ ಕಾಯಬೇಕಷ್ಟೇ. ಉಪಾಯ ಆಮೇಲೆ ಮಾಡಿದ್ರೆ ಆಯ್ತು. ಈ ಸದ್ಯ ನೀವು ನನ್ನ ಹತ್ತಿರಕ್ಕೆ ಬನ್ನಿ. ಅಲ್ಲೇ ನಿಂತೇಳು. ನಿಮಗೆ ಕೆಲಸ ಸಿಕ್ಕಿದ್ದಕ್ಕೆ ನನಗೆ ಸಿಹಿ ಬೇಕು. ಸಿಹಿ ಬೇಕಾ ಅಥವಾ ಸಿಹಿ ಮುಟ್ಟು ಬೇಕಾ? ಏನ್ ಕೊಟ್ಟರು ನಡೆಯುತ್ತಿದೆ. ಸಿಹಿ ಮುದ್ದು ನೀಡು, ಸಿಹಿ ಮುದ್ದಿನ ಕಾಣಿಕೆ ದೀಪಾರೆ ನನ್ನ ಸನಿಹಕ್ಕೆ.
ಆಯ್ತಾ ಮತ್ತೆ ನಾಳೆ ಸಿಗೋಣ. ನನ್ನ ಅತ್ತಿಗೆ ಬಾಯ್. ಬಾಯ್. ಕವಿತಾ, ಏನಿದು? ಓಡಿನಲ್ಲಿ ನೈವೇದ್ಯ ವಂಚಿಯಾಗಿರುತ್ತವೆಯಲ್ಲ, ಎಷ್ಟು ಕಷ್ಟವಿದೆ? ಯಾರವನು? ಮಾಮ, ಅವನು ವಿಕ್ರಮ್ ಅಂತ. ಮೊದಲು ನಮ್ಮ ಕಾಲೇಜಿನಲ್ಲಿ ಓದುತ್ತಿದ್ದರು. ಈಗ ಓದುವುದನ್ನು ಬಿಟ್ಬಿಟ್ಟಿದ್ದಾರೆ. ಅವರ ಅಣ್ಣನ ಹೆಸರು ವಿಜಯ್ ಅಂತ. ಏನು? ವಿಜಯನ ತಮ್ಮ ವಿಕ್ರಮ್. ಒಳ್ಳೆಯದೇ ಆಯ್ತು. ನೋಡು ಕವಿತಾ, ಈಗ ನಾನು ಹೇಳಿದ ಹಾಗೆ ಕೇಳಿದರೆ ಪ್ರೀತಿಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಏನಂತೀಯ? ಮಾಮ, ನೀವ್ ಹೇಳಿದಾಗೆ ಕೇಳುತ್ತೀನಿ. ಹೇಳಿ ಮಾಮ, ಅದೇನದು? ಸರಿ, ಹಾಗಾದ್ರೆ ಬಾಯಿಲಿ. ಸರಿ ಮಾಮ, ನೀವ್ ಹೇಳಿದ ಹಾಗೆ ಮಾಡುತ್ತೀನಿ ನಾನು. ಆಯ್ತು? ಸರಿ, ಹಾಗಾದ್ರೆ ನೀನು ಈಗ ಮನೆಗೆ ಹೋಗು. ಆಯ್ತು ಮಾಮ. ಹೊತ್ತು ಹಾಕಿ ಕಾಯುತ್ತಿದ್ದೆ ಇಷ್ಟು ದಿನ. ಹೊತ್ತಿನ ಕಣ್ಣಿಗೆ ಹಾವು ಬಿದ್ದಂತಾಯಿತು. ಈ ಪ್ರೇಮಿಗೆ
ವಿಜಯ್, ವಿಕ್ರಮ್, ರವಿ ಜೀವಕ್ಕೆ ಜೀವ ಕೊಡುವ ಪಾಂಡವರಂತೆ ಮಾಡುತ್ತಿರುವಿರಲ್ಲ, ಮುಂದೆ ನೋಡುತ್ತಿರುವ ಈ ದುರ್ಯೋಧನ ಹಚ್ಚುವ ಬೆಂಕಿಯನ್ನು ಸೀತಾ, ನಾನು ಹಚ್ಚುವ ಬೆಂಕಿಯಲ್ಲಿ ನಿನ್ನ ಬಾಳು ಸೊತ್ತು ಭೂಮಿಯಾಗಲೇಬೇಕು.